ಗುರುವಿನಿಂದ ಶರಣರದಿಂದ ಪಾಪ ತೊಳಿತದ. ಹೌದು. ನೀರಿನಿಂದ ನಿಮ್ಗೆ ಪಾಪ ಎಲ್ಲಿ ತೊಳಿತದ, ಹ್ಯಾಂಗ ತೊಳಿತದ. ಹೌದು ಹೌದು. ಆ ನೀರಿನೊಳಗೆ ಅಂತ ಶಕ್ತಿ ಬರಬೇಕಾದ್ರೆ ಅದಕ್ಕೆ ಕಾರಣ ಯಾರು ಅಂತಕ್ಕಂಥದ್ದು ಬೇಕಲ್ರಿ? ಬೇಕಲ್ರಿಪ್ಪ. ದುರ್ವಾಸ ಮಹರ್ಷಿಗಳು ಏನ್ ಮಾಡ್ಯಾರಿ? 3 ಗುಟುಕ್ ಮಾಡ್ಯಾರ ಇವ್ರು ಗಂಗಾಗ. ಹೌದು, ಬರೀ 3 ಗುಟುಕ. ಅಂತ ಶರಣರಲ್ಲಿ ಶಕ್ತಿ ಅದ. ಮುಂದಿನ ಸಂದಿನೊಳಗೆ ನಮ್ಮ ಮಗ ತ್ವರ್ಬಿ ಸಾಬಾಣ ಮಾಸ್ತಾರ ವಿಷಯಗಳನ್ನ ಬೆಳೆಸ್ತಾರ. ನೋಡಾಣ್ರಿ ಹ್ಯಾಂಗ ಬೆಳೆಸ್ತಾರ. ಹೌದು ಹೌದು. ವಿಷಯ ತಕ್ಕಂತೆ ಇಟ್ಟ ಏನು ನೀವು ಇಟ್ಟಿರಿ ವಿಷಯ. ಹೌದು. ವಿಷಯ ತಕ್ಕಂತೆ ದೃಷ್ಟಾಂತ ಬರಬೇಕು, ದೃಷ್ಟಾಂತದ ಸಿದ್ಧಾಂತ ಆಗಬೇಕು. ಹೌದು, ಆ ರೀತಿ ಸತ್ಯ ಚಿತ್ತಿಟ್ಟು ಈ ಮಾತು ಕೇಳ್ರಿ. ಹೆಂಗ್ರಿ ಗೌಡ್ರ? ಈ ಸತ್ ಮುತ್ಯೋರ್ನು ಮುಂದರ, ಮುತ್ಯೋರು ಮುಂದಿದ್ದಾಗ ನಾ ಎಂದೂ ಮಾತಾಡಿಲ್ಲ. ಹೌದು, ಆದ್ರೆ ಇವತ್ತು ಮಾತಾಡ್ಲಿಕತ್ತೀರಿ. ಮಾತಾಡಿದ ಹೌದು, 30 ವರ್ಷದ ಹಿಂದೆ ಮಾತಾಡಿದ. ಹೌದು, 30 ವರ್ಷದ ಹಿಂದೆ ಮಾತಾಡಿದ. ಹೌದು, ಈಗ ಮಾತಾಡಿಲ್ಲ. ಅಜ್ಜವ್ರು ಇದ್ರ ನಾ ಕೂತ್ ಎಂದೂ ಮಾತಾಡಿಲ್ಲ. ಹೌದು ಹೌದು. ಈ ವಿಷಯ ಯಾವ ವಿಷಯ ರೀ ಗೌಡ್ರ? 30 ವರ್ಷನ ಅಚ್ಚಿ ಕಡೆ ಆಗಿರ್ಬೇಕು. ನಮ್ಮ ಸಂಘ ತಗೊಂಡು ಹಣಮಾಪುರಕ್ಕೆ ಬಂದಿದ್ದೆವು. ಹೌದು. ಹಣಮಾಪುರ ಊರದೊಳಗ ಏನಾಗಿತ್ರಿ ಗೌಡ್ರ? ಇರಾದಿ ಅದು ತಿಕ್ಕಟ್ಟ. ಹೌದು. ಅಲ್ಲಿ ಅವಾಗ ನಮ್ಮ ಮಧುಗೊಂಡ ಮಹಾರಾಜರಿಗೆ ಬಹಳ ಪ್ರೀತಿ ಜನ. ಹೌದು ಹೌದು. ಅಟ್ಟ ಪ್ರೀತಿ ಅಮರೇಶ್ವರ ಮುತ್ತಿಯವ್ರ ಮೇಲೆ ಇದ್ದಿದ್ದಿಲ್ಲ. ಇದ್ದಿದ್ದಿಲ್ಲ. ಸತ್ಯ ಮಾತ. ಹೌದು ಹೌದು. 30 ವರ್ಷದ ಹಿಂದೆ. ಹೌದು. ನಾವು ಕೇಳಿದೆವು ಮುತ್ತವ್ರದ ಆ ಕಡೆ ಎಲ್ಲ ಠೀಕಿ ಅದ. ಹೌದು. ಒಂದು ಟೈಮದಾಗ ಅಚ್ಚಿ ಕಡೆ ಓಣ್ಯಾನ ವ್ಯಕ್ತಿ ಇಚ್ಚಿ ಕಡೆ ಮಹಾರಾಜರಿಗೆ ಗೊತ್ತಿಡಿಯಂತ ಸ್ಥಿತಿ ಇದ್ದಿತ್ತಿಲ್ಲ. ಆತ್ಮೀಯ ಬಂಧುಗಳೇ, ಅವಾಗಿನ ಮಾತು ಹೇಳಕತ್ತಿದ. ಹೌದು ಹೌದು ಹೌದು. ಅವಾಗ ಏನಾಗಿತ್ರಿ? ನಮ್ಮದು ಬಹುತೇಕ ಸೊನ್ಯಾಳ ಹನುಮಂತರೇಗೌಡ್ರ ಹಾಡಿ ಆಂಡ್ರೆ ಇದ್ದು. ಹೌದು ಹೌದು. ಎಲ್ಲಾರು ಕೂಡಿಕೊಂಡು ನಮ್ಮ ಪಾಳಿ ಮುಗ್ಯಾನ. ಅಜ್ಜವ್ರಿಗೆ ಒಂದು ಪಾಳಿ ಕೊಟ್ಟು ಎರಡು ಮಾತು ಮಾತಾಡ್ರಿ ಅಂತ ಹೇಳಿ ಅಮರೇಶ್ವರ ಮಹಾರಾಜರಿ. ಹೌದು. ಅವಾಗ ಮುತ್ತವ್ರು ಒಂದು ಮಾತು ಮಾತಾಡ್ಯಾರ. ಏನ್ ಹೇಳ್ಯಾರಿ ಮಾತ? ಅದು ಮಾತಿನ ನನಗೆ ತರ್ಕದ. ಹೌದು, ಇನ್ನಾನು ನಿಮ್ ತಲೆ ಒಳಗ ಉಳ್ದದ. ನಮ್ಮ ತೆರೆಯಾಗ ಉಳದದ. ಹೌದು. ಏನ್ ಹೇಳ್ಯಾರಿ ಅಂತ ಮಾತ? ಸ್ವಲ್ಪ ಭೇದ ಕಾಣಿಸ್ಲಿಕ್ಕತ್ತ. ಸ್ವಲ್ಪ ಭೇದ ಕಾಣಿಸ್ತು. ಹೌದು. ನಮ್ಮ ಕಣಿ ಬ್ಯಾರೆ, ಮಹಾತ್ಮರ ಅಂತಃಕರಣ ಹೌದು, ಅವ್ರದ್ದು ಬ್ಯಾರೆ. ಆ ಎಳೆಯಾಗ ಒಂದು ಮಾತು ದೃಷ್ಟಾಂತ ಹೇಳಿದ್ರು. ಏನ್ ಹೇಳ್ಯಾರಿಪ್ಪ? ಹುಬ್ಬಳ್ಳಿ ಸಿದ್ದಾರೂಢರು ಲಚ್ಚಾಣ ಸಿದ್ಧಲಿಂಗ ಮುತ್ಯವ್ರು ಏನ್ ಮಾಡ್ಯಾರ್ರಿ? ಒಂದೇ ಊರಿಗೆ ಬಂದಾರ. ಹೌದು. ಇದು ನಾ ಹೇಳ ಮಾತಲ್ರಿ, ಮುತ್ಯವ್ರು ಹೇಳ ಮಾತ. ಅಮರೇಶ್ವರ ಮುತ್ಯವ್ರು ಅವಾಗ ಹೇಳ್ಯಾರಿ. ಅಮರೇಶ್ವರ ಮುತ್ಯವ್ರು ಹೇಳ್ಯಾರ. ಹೌದು ಹೌದು. 2 ಮಂದಿ ಒಬ್ಬರು ಬಂದು ಮಹಾದೇವನ ಗುಡಿ ಕೂತಾರ. ಯಾರ್ಯಾರು? ಹುಬ್ಬಳ್ಳಿ ಸಿದ್ದಾರೂಢರು ಲಚ್ಚಾಣ ಸಿದ್ಧಲಿಂಗ ಮುತ್ಯ. ಹೌದು. ಇದು ಯಾನ್ ಹೇಳ್ತಾರ ನಮಗನ್ನು ತಿಳಿದಿತ್ತಿಲ್ಲ. ಹೌದು. ಆ ಮಾತ ಈಗ ನಮಗ್ ಗೊತ್ತಾಗ್ಯದ ಆತ್ಮೀಯ ಬಂಧುಗಳೇ. ಹೌದು ಹೌದು. ಹುಬ್ಬಳ್ಳಿ ಸಿದ್ದಾರೂಢರು ಏನ್ ಮಾಡ್ಯಾರ್ರಿ? ಹನುಮಂತ ದೇವ್ರ ಗುಡಿ ಕೂತಾರ. ಹೌದು. ಲಚ್ಚಾಣ ಸಿದ್ಧಲಿಂಗ ಮುತ್ಯವ್ರು ಏನ್ ಕೂತಾರ್ರಿ? ಮಲ್ಲಯ್ಯನ ಗುಡಿ ಕೂತಾರ. ಇವ್ರ ಹನುಮಂತ ದೇವ್ರ ಗುಡಿಯಾಗ, ಅವ್ರ ಮಲ್ಲಯ್ಯನ ಗುಡಿಯಾಗ. ಊರಾಗ 10 ಮಂದಿ ಉಡಾಳ. ಏನ್ ಮಾಡಿದ್ರಿ ಅವಾಗ? ನಮ್ಮೂರಿಗೆ ಏಕಕಾಲಕ್ಕೆ 2 ಮಂದಿ ಸಾಧುಗಳು ಬಂದಾರಂದ್ರೆ ಇವ್ರು ಪರೀಕ್ಷೆ ಮಾಡ್ಯಾನಂತಂದ್ರು. ಇವ್ರಿಗೆ ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ಬೇಕು. ಮಾಡಿ ನೋಡೋಣ ಅಂತ ಹೇಳಿ ಏನ್ ಮಾಡಿದ್ರಿ? ಒಂದು ಹೋರಿ ಮುಟ್ಟಲಾರ ಆಕಳು ತಗೊಂಡು ಬಂದ್ರು 10 ಮಂದಿ ಕೂಡಿ. ಹೌದು ಹೌದು. ಹನುಮಂತ ದೇವ್ರ ಗುಡಿಯಾಗ ಕೂತಿರು ಲಚ್ಚಾಣ ಸಿದ್ಧಲಿಂಗ ಮುತ್ಯವ್ರು. ಹೌದು. ಮುತ್ಯವ್ರು ಒಂದು ವೈದ್ಯಕೀಯ ಆಕಳು ಕೇಳಿದ್ರ 10 ಮಂದಿ ಕೂಡಿ ಏನ್ ಕೇಳ್ತಾರಪ್ಪ ಮಾತ? ಯಪ್ಪ, ನಾವು ತಂದಿರ್ತಕ್ಕಂತ ಆಕಳ ಹೌದು, ಇದು ಗರ್ಭ ಆದ ಅಥವಾ ಎಲ್ಲ ಹೊಟ್ಯಾಗ ಕರ ಆದ ಏನ್ ಇಲ್ಲ ಅಂತ ಕೇಳಿದ್ರತ. ಗೊಡ್ಡ ಆಕಳ ಇತ್ತತ್ರಿ. ಹೌದು. ಲಚ್ಚಾಣ ಸಿದ್ಧಲಿಂಗ ಮುತ್ಯವ್ರು ಅದ್ರತ ಏನ್ ಹೇಳ್ತಾರೆ ಲಚ್ಚಾಣ ಸಿದ್ಧಲಿಂಗ ಮುತ್ತವರು? ಆಕಳ ಹೊಟ್ಟೆ ಕರ ಆದ. ಆಕಳ ಹೊಟ್ಟೆ ಕರ ಆದ. ಹೌದು. ಆದ್ರ ಕರ ಎಂದ ಆಕಳ
ಜನ್ಮ ಕೊಡ್ತದ ಕರಿಗ್ರಿ ಮುತ್ತವ್ರು ಅಂದ್ರತ್ತ. ಅವಾಗ ಏನ್ ಹೇಳ್ತಾರ್ರಿ? ಮುತ್ತವ್ರು ಹೇಳಿದ್ರತ್ತ 9 ದಿನದಾಗ ಆಕಳ ಈತದ ಈತದ. ಹೌದು, ಇನ್ನು 9 ದಿವಸನಾಗ ಈತದ. ಹುಟ್ಟಿದ ಕರ ಏನಿರ್ತದ್ರಿ ಮುತ್ತವ್ರು ಅಂತ ಅಂದಿರ್ತ. ಅವರು ಬೇರೆ ಕಿವುಡಾಳ ಮನುಷ್ಯರು. ಹೌದು, ಮತ್ತೆ ಹೊಳಿ ಮುತ್ತ ಕೇಳಿದ್ರತ್ತವು. ಹುಟ್ಟಿದ ಕರ ಹೆಣಗಾರ ಇರ್ತದ ಅಂತ ಹೇಳ್ತಿರ್ತ ಲಚ್ಚಾಣ ಶಿದಿಲಿಂಗ್ ಮುತ್ತವ್ರು. ಹೌದ್, ಅದೇ ಆಕಳಿಗೆ ತಗೊಂಡು ಎಲ್ಲಿಗೆ ಬಂದ್ರಿ? ಮಲ್ಲಯ್ಯನ ಗುಡಿಗೆ ಬಂದ್ರು. ಹೌದು, ಮಲ್ಲಯ್ಯನ ಗುಡಿಗೆ ಬಂದು ಸಿದ್ಧಾರೂಢ ಮುತ್ತವ್ರಿಗೆ ಕೇಳಿದ್ರು. ಏನಂತ ಕೇಳ್ತಾರ್ರಿ? ನಮಸ್ಕಾರ ಮಾಡಿ 10 ಮಂದಿ ಸೋತ ಪಟೀರಿ ಕೇಳ್ತಾರ, ಅಜ್ಜವ್ರ ಈ ಆಕಳ ಗಬ್ಬದ ಏನ್ ಇಲ್ಲ. ಅವಾಗ ಮುತ್ತವ್ರು ಅಂದ್ರು, ಆಕಳ ಆದಂದ್ರು. ಹೌದ, ಆಕಳ ಗಬ್ಬದ ಆದ. ಹೌದು, ಖರೆ ಎಂತ ಈತದ್ರಿ ಮುತ್ತವ್ರ ಅಂತ ಕೇಳಿದ್ರು. ಅವಾಗ ಏನ್ ಹೇಳ್ತಾರಪ್ಪ? ಸಿದ್ಧಾರೂಢ ಮುತ್ತವ್ರು ಹೇಳಿದ್ರತ 3 ತಾಸನಾಗ ಈತದಂದ್ರತ್. ಹೌದ್, 3 ತಾಸನಾಗ ಐತದ. 3 ತಾಸನಾಗ ಈತದಂದ್ರು. ಅದು ಏನ್ ಐತದ? ಇವರು ನಗಲು ಕತ್ರು. ಹೌದ್ ಹೌದು, ಅವ್ರು 9 ದಿನದಾಗ ಈತದಂದಾರ. ಇವ್ರು 3 ದಿನ ಅಂತ ಹೇಳ್ತಾರ. 3 ತಾಸನಾಗ ಈತ ತಿಳಿಯವ್ರು ಸಿಕ್ಕರು. ಇವ್ರು ಪಕ್ಕ ಅಂದ್ರು. ಹೌದ್ ಹೌದು, ನೋಡಾನಿ ಎದುರಾಗತ್ತ ಹೇಳಿ ತಿಳ್ಕೊಂಡ್ರು. ಹೌದ್, ಮುತ್ತವ್ರ 3 ತಾಸನಾಗೆಲ್ಲ ಆಕಳಿ ಇರ್ತದ. ಹೌದ್, ಖರೆ ಈದುದ ಕರ ಏನ್ ಇರ್ತದ್ರಿ ಅಂತ ಕೇಳಿದ್ರತ್ರಿ. ಅವಾಗ ಏನ್ ಹೇಳ್ತಾರಿ ಸಿದ್ಧಾರೂಢರು? ಸಿದ್ಧಾರೂಢ ಹೇಳ್ತಾನ, ಏನ್ ಹೇಳಿದ್ರಿ? ಯಪ್ಪ ಆಕಳಿದ ಕರ ಹೋರಿ ಇರ್ತದ ಅಂತ ಹೇಳಿಬಿಟ್ಟತ. ಹೌದ್ ಹೌದ್ ಹೌದ್, ಅವ ಹೆಣಗಾರ ಹೇಳ್ದ. 9 ದಿನ ಹೇಳಿದ್ರು ಮುತ್ತವ್ರು, ಲಚ್ಚಾಣ ಶಿದಿಲಿಂಗ್ ಮುತ್ತವ್ರು. ಆದ್ರೆ ಹುಬ್ಬಳ್ಳಿ ಸಿದ್ಧಾರೂಢರು 3 ತಾಸು ಹೇಳಿದ್ರು, ಖರೆ ಹೋರಿ ಅಂತ ಹೇಳಿದ್ರು. ಇನ್ನು ಹೆಂಗ ಮಾಡುದು? ಕಟ್ರಿ ಆಳ್ಗಂಬಿಗೆ ಆಕಳ 3 ತಾಸು ನೋಡಾನಿ ಅಂದ್ರು. ಸತ್ತು ಪರೀಕ್ಷೆ ಚಾಲು ಆಯ್ತ್ರಿ ಇಲ್ಲಿ. ಸತ್ತು ಪರೀಕ್ಷೆ 2 ಮಂದಿ ಮಹಾತ್ಮರು. ಹೌದು, ಇನ್ ಹ್ಯಾಂಗ್ ಮಾಡೋದು ಅಂದ್ರು ಸಿದ್ಧಾರೂಢರಿಗೆ ಚಿಂತಿಲ್ಲ. ಹೌದ್, ಆಕಳ ಕಂಬಿ ಕಟ್ಟಿದ್ರು. ಊರಾನ ಜನ ಎಲ್ಲ ನೆರಿತ್ತು. ಹೌದ್ ಹೌದು, ಹೋರಿ ಸನಿ ಹೋಲಾರ್ದ ಆಕಳ. ಹೌದ್, ಮಾಲ್ಗಂಬಿ ಕಟ್ಟಿದ್ರು. 3 ತಾಸಿಗೆ 10 ನಿಮಿಷ ಕಡಿಮೆ ಇತ್ತು. ಆಕಳು ಕುಂದ್ರಾದ ಹೇಳೋದು ಮಾಡಕ್ಕತ್ತು. ಅವಾಗ ಇವ್ರು 10 ಮಂದಿ ಕೂಡಿ 10 ಮಂದಿ ಅಂದ್ರು ಆಕಳು ಕುಂದ್ರ ಹೇಳೋದು ಮಾಡಕತ್ತದು. ಹ್ಯಾಂಗ ಮಾಡೋದು? ಹೆಂಗ ಮಾಡೋದು? ನೋಡಾನೇನಾರ್ದ ಕರೆಕ್ಟ್ 3 ತಾಸನಾಗ ಆಕಳ ಆ ಕರಿಗೆ ಜನ್ಮ ಕೊಟ್ಟು ಧನ್ಯ 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 ಅಂತಂದ್ರ ಆತ್ಮೀಯ ಬಂಧುಗಳು ಎಲ್ಲಾ ಜನರು ನೋಡಿ. ಹೌದ್ ಹೌದ್ ಹೌದ್, ಆಕಳ ಮುತ್ತವ್ರು ಹೇಳ್ದಂಗೆ ಈಗ ಖರೆ ಕರ ಅನ್ನೋದು ನೋಡ್ರಿ ಅಂತ ಹೇಳಿದ್ರು. ಮೊದಲು ಕರ ಅನ್ನೋದು ನೋಡ್ರಿ. ಸಿದ್ಧಾರೂಢ ಮುತ್ತವ್ರು ಹೋರಿ ಅದ ಹೇಳಿದ್ರು, ಖರೆ ಕರ ಹೆಣಗಾರಿತ್ತು. ಹೌದ್, ಸಿಕ್ಕಿವ ಇವರಾಗಂದ್ರು. ಹಾ ಹಾ, ಒಂದು ಮಾತೆಲ್ಲ ಕರೆಕ್ಟ್ ಆಗ್ಯದ. ಆದ್ರೆ ಇಲ್ಲಿ ಹೋರಿ ಅಂತ ಹೇಳ್ಯಾರ, ಹೆಣ್ಗಾರಿ ಇದ್ದದ. ಇಲ್ಲಿ ಹೆಣಗಾರಿ ಇದ್ದದ. ಠೀಕ್ ಅದ ನೋಡಮ್ಮೆ. ಆಕಳಿಗೆ ಬಿಡಾದ ಬೇಡ, ಸಾಧುಗಳಿಗೂ ಬಿಡಾದ ಬೇಡ. ಹೌದು, 2 ಮಂದಿ ಸಾಧುಗಳು 9 ದಿನ ಮಹಾದೇವನ ಗುಡಿಯಾಗಿ ಹಾಕಾನಿ ಅಂದ್ರು. ಹೌದ್, 9 ದಿನ ಇಲ್ಲಿ ಸಿದ್ಧಾರೂಢರಿಗೆ ಕೇಳ್ತಾರ. ಅವರು ಈತದಂದ್ರಲ್ಲ ಇವರು. ಹೌದ್, ಮಹಾದೇವನ ಗುಡಿಯಾಗಿ ಕೀಲಿ ಹಾಕಿದ್ರು. ಆಕಳ ಅಲ್ಲೇ ಗುಡಿ ಮುಂದೆ ವ್ಯವಸ್ಥೆ, ಇವ್ರದು ವ್ಯವಸ್ಥೆ ನಡೀತು. 9 ದಿನಕ್ಕೆ ಆಕಳಿದ ಆತ್ಮೀಯ ಬಂಧುಗಳೇ. ಮತ್ತ ಹೊಳ್ಳಿ ಆಕಳಿ ಇದು, ಮತ್ತ ಅದೇ ಆಕಳ ಹೊಳ್ಳಿದ. ಲಚ್ಚಾಣ ಸಿದ್ದಪ್ಪ ಮಹಾರಾಜ್ ಹೇಳುದು ಖರಿ ಆಯ್ತಲ್ವ ಅಂದ್ರು. ಆಕಳಿ ಐದದ, ಆಕಳಿದದ. ಆದ್ರೆ ಏನದ ಕರ ಏನದ ನೋಡ್ರಿ ಅಂತಂದ್ರು. ಇಲ್ಲಿ ಶಿದ್ಲಿಂಗ ಮುತ್ತವ್ರು ಹೆಣಗಾರದಂದ್ರು ಅಲ್ಲಿ ಹೋರಿ ಇತ್ತು. ಹೌದ್, ಮಾತು ಬದಲಾಗಿತ್ತು. ಎಣಿಕೆ ಮಂದಿ ಶಿದ್ಲಿಂಗ ಮುತ್ತವ್ರ ಕಡೆ, ಎಣಿಕೆ ಮಂದಿ ಸಿದ್ಧಾರೂಢರ ಕಡೆ. ಯಾರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಎತ್ತಿರು, ಯಾರು ಶಿದ್ಲಿಂಗ ಮುತ್ಯ ಮಹಾರಾಜ್ ಕಿ ಜೈ. ಆ ಕಡೆ ಒಂದು ತಂಡ, ಈ ಕಡೆ ಒಂದು ತಂಡ. ಪಾರ್ಟಿ ಬೆಳೀತು. 2 ಫಂಡ್ ಆಗಿ ನಿಂತು ಬಿಡ್ತು. 2 ಫಂಡ್ ಆಗಿ ನಿಂತು. ಅವಾಗ ಸಿದ್ಧಾರೂಢರು ಮತ್ತು ಶಿದ್ಲಿಂಗ ಮುತ್ಯವರು ಬಂದು ಹೇಳ್ತಾರಪ್ಪ, ನೀವೆಲ್ಲ ನನ್ನ ಮಕ್ಕಳು. ಹೌದು ಹೌದು, ಶರಣರ ಪರೀಕ್ಷೆ ಮಾಡಿಕೊಳ್ಬೇಡ್ರಿ. ಹೌದು, ಶರಣರಿಗೆ ಪರೀಕ್ಷೆ ಮಾಡಬೇಡ್ರಿ. ಅವ್ರ ಲೀಲಾ, ಅವ್ರ ಪವಾಡ, ಹೌದು, ಅದು ಯಾರಿಗೆ ನೆಲಕಿಲ್ಲ, ನೆಲಕುದೂ ಇಲ್ಲ. ನೀವೆಲ್ಲಾರು ನನ್ನ ಮಕ್ಕಳೇ ಹೇಳಿ ಸಿದ್ಧಾರೂಢರು ಮತ್ತು ಶಿದ್ಲಿಂಗ ಮುತ್ಯವರು ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮಾಡಿದ್ರು ಅಂತಕ್ಕಂಥ ದೃಷ್ಟಾಂತ 35 ವರ್ಷದ ಹಿಂದೆ ಹೇಳ್ಯಾರ ಮುತ್ಯವ್ರು. ಇದು
ಅಮರೇಶ್ವರ್ ಮುತ್ತೇವ್ರು ಹೇಳದ್ ಮಾತದ ಅಂಬರೀಶ್ವರ ಅಜ್ಜವ್ರು ಹೇಳ್ಯಾರ. ಹೌದಲ್ರಿಪ್ಪ. ನಾವು ತಿಳ್ಕೊಂಡೆವು, ಹೌದ್ ನಮಗ್ ಗೊತ್ತಾಯ್ತು. ಇವತ್ತಿನ ವ್ಯಕ್ತಿಗೆ ಅಚ್ಚಿ ಕಡೆ ಓಡ್ಯಾನ ಮನುಷ್ಯ, ಹೆಚ್ಚಿ ಕಡೆ ಗೊತ್ತಿಡಲಾರ ಮನುಷ್ಯ. ಇವತ್ತಿಡೀ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಇದು ಎಲ್ಲ ಅಂಬರೀಶ್ವರ ಮಹಾರಾಜರ ಕೃಪಾ ಅಂತ ಹೇಳಿ ಅಂಬರೀಶ್ವರ ಮಹಾರಾಜರ ಫೋಟೋ ಕರ್ನಾಟಕ ಮಹಾರಾಷ್ಟ್ರದಾಗ ಇಟ್ಟು ಊದಿನ ಕಡ್ಡಿ ಹಚ್ಚಿ ಬೆಳೆದು ಹಿಡಿದು ಗುರಿ ತಡಿತಾರಪ್ಪ ಅಂತಂದ್ರ ಇದಕ್ಕೆ ಏನು ಕಾರಣ? ಏನ್ ಕಾರಣದ್ರಿ ಗೌಡ್ರ? ಭಕ್ತರೇ ನನ್ನ ಆಸ್ತಿ. ಹೌದ್, ಬಹಳ ಮಂದಿ ಕ್ಯಾವಿ ಹುಟ್ಟಾರ. ಹೌದಲ್ರಿಪ್ಪ. ಕ್ಯಾವಿ ಕಿಮ್ಮತ್ ಕ್ಯಾವಿ ಅವರೇ ಕಲಿಲಿಕ್ಕತ್ತಾರ್ರಿ. ಹೌದು ಹೌದು. ನಾವು ಇಲ್ಲ. ಯಾಕೆ ಮಾತು ಹೇಳಕತ್ತಿನ್ನ? ಯಾಕೆ ಹೇಳಕತ್ರಿ ಗೌಡ್ರ? ಹುಟ್ಟ ಒಳಗ ಹಣ್ಣಿತ್ತು, ಹೌದು. ಹೊರಗಿನ ಹಣ್ಣಾಗೋದು ದಿನ ಜನರಿಗೆ ಗೊತ್ತಿದ್ದಿತ್ತಿಲ್ಲ. ಹೌದಲ್ರಿಪ್ಪ, ಖರೆ ಅದ್ ಮಾತಿದು. ನಮ್ಮ ಅಪ್ಪವರು ಹೆಂಗದಾರ್ರಿ? ಜಗತ್ತ ಕಲ್ಯಾಣಕ್ಕಾಗಿ, ಲೋಕ ಉದ್ಧಾರಕ್ಕಾಗಿ ಏನ್ ಮಾಡ್ಲತ್ತಾರಿಪ್ಪ? ಹಗಲ ರಾತ್ರಿ ಅಜ್ಞಾನ ಹೊಡೆದು ಓಡಿಸ್ಲಿಕತ್ತಾರ. ಇವೆಲ್ಲಾ ನನ್ನ ಆಸ್ತಿ ಅದ ಹೇಳಿ ಭಕ್ತರ ಸಲುವಾಗಿ. ಹೌದು, ಭಕ್ತರಲ್ಲಿ ಅಡಗಿರ್ತಕ್ಕಂಥ ಅಜ್ಞಾನವನ್ನ ಹೊಡೆದು ಓಡಿಸಿ ಅವರು ತಾವು ಸಂಗ್ರಹಿಸಿ ಇಟ್ಟಿರ್ತಕ್ಕಂಥ ಸುಜ್ಞಾನ ತಪ್ಪ. ಹೌದು ಹೌದು, ತಪ್ಪ ತಮ್ಮ. ಹೌದು. ಅವರು ನಮಗಾಗಿ ದಾರಿ ಎರೆದುಕೊಂಡು ಕಥಾರ ಅಂತ ಮಹಾತ್ಮರ ದಯಾ ಅಂತಕರಣ ಸದಾನ ಕಾಲ ನಮ್ಮ ಮಸ್ತಕದ ಮೇಲೆ ಇರತ್ತಿರ ಅಮೋಕ್ಷತನ ಪಾದದಲ್ಲಿ ಬೇಡಿಕೊಂಡು. ಹೌದು ಹೌದು. ಮಾತು ಇಂಥವ್ರು ಹುಟ್ಟಾದ ಬಹಳ ಕಠಿಣದ. ಹೌದಲ್ರಿಪ್ಪ. ಅಂತ ಮಹಾತ್ಮರು ನಮಗೇನೋ ಸಿಕ್ಕಾರ. ಹೌದು. ನಾವು ಸೋಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕ ತುಳಜಾಪುರ ಸನಿ ಇದ್ದೇವ್ರಿ. ನಿಮ್ಗೆ ಸುಮ್ ಹೇಳಾದಂದ್ರ ಹೌದಲ್ರಿಪ್ಪ. ತುಳಜಾಪುರ ನಮಗೆ ಸರಿ ಆಗ್ತದ. ಅಲ್ಲಿ ಹಿಡಿದು ಇಲ್ಲಿ ತನಕ ನಾವು ಮಹಾರಾಜರು ಏನ್ ಮಾಡ್ರಿಪ್ಪ? ಇವ್ರದಿಂದ ನಮ್ಗೆ ಉದ್ಧಾರ ಆಗ್ತದ ಅಂತ ಹೇಳಿ ಅವತ್ತು ಹೃದಯ ಅಂತ ಕಣದಾಗ ಇಟ್ಟಿದೆ. ಇವತ್ತು ಮುತ್ತಿಯವ್ರು ನಮಗೆ ದರ್ಶನ ಕೊಟ್ಟಾರ. ನನ್ನ ಮನಸ್ಸಿನಾಗಿತ್ತು ಆ ಹಣಮಾಪುರ ಸನಿನೇ ತೆವರಟ್ಯದ. ಅಲ್ಲಿ ಹೋಗಾಮುಂದು ಮುತ್ತಿಯವ್ರಿಗೆ ದರ್ಶನ ಮಾಡಿ ಬರ್ಬೇಕಪ್ಪ ಅಂತ ಹೇಳಿ ಮನಸ್ಸಿನಾಗಿ ಇಚ್ಛಾಯ್ತ ಆತ್ಮೀಯ ಬಂಧುಗಳು. ನನಗೇ ಖುನಾ ಭಗವಂತಿಗೆ ಗೊತ್ತ. ಹೌದು. ಯಾಕಂದ್ರ ಭಾಗ್ಯವಾಡಿಲಿ ಇದ್ದಿರ್ತಕ್ಕಂಥ ಮನುಗುಳಿ ಗ್ರಾಮದ ಎಲ್ಲಾ ಭಕ್ತರು, ಜಗದ್ಗುರು ರೇವಣ ಸಿದ್ದೇಶ್ವರ ಭಕ್ತರು ಏನ್ ಮಾಡ್ಯಾರಿಪ್ಪ? ಅಲ್ಲಿ ನಾ ಈ 21 ದಿನ ಪುರಾಣ ಕಾರ್ಯಕ್ರಮಕ್ಕಿದ್ದ. ಹೌದು. ಪ್ರತಿಯೊಂದು ಕೂಶಿನ ಬಾಯಿ ಒಳಗ ಅಮರೇಶ್ವರ ಮಹಾತ್ಮರು ಅಂತಕ್ಕಂಥ ಹಳಿ ಹರಿಲಿಕತ್ತ. ಹೌದು ಹೌದು. ಎಲ್ಲಿ? ಮನುಗುಳಿ ಊರಾಗ. ಎಲ್ಲಿ? ಮನುಗುಳಿ ಊರಾಗ. ಹೌದಲ್ರಿಪ್ಪ. ಲಾಸ್ಟ್ ದಿನ ಹೆಂಗ ಬರ್ತಾರಂತ ಕೇಳಿದೆವು. ಲಾಸ್ಟ್ 21ನೇ ತಾರೀಕಿಗೆ ಮುತ್ತವ್ರ ನೇತೃತ್ವದೊಳಗೆ ಧರ್ಮ ಸಭಾ ಅಂತೇಳಿ ಕಮಿಟಿ ಅಧ್ಯಕ್ಷರು ನಮ್ಮ ಸಿದ್ದು ಅಣ್ಣವರು ಹೇಳಿದ್ರು. ಕಮಿಟಿ ರೇವಣ ಸಿದ್ದೇಶ್ವರ ಕಮಿಟಿಯವರು ಅಮರೇಶ್ವರ ಮಹಾರಾಜರ ಆ ನೇತೃತ್ವದೊಳಗೆ ಧರ್ಮ ಸಭಾ ನಡೀತದ ಅಂತ ಹೇಳಿ ಆನಂದ ಆಯ್ತು. ಇಲ್ಲಿ ಬಂದು ತೆವರಟ್ಟಾಗ ಏನು ನನಗೆ ದರ್ಶನ ಕೊಟ್ಟಾರ, ಅದು ಕೇಳಿ ಬರೀ ಆನಂದ ಆಗಿತ್ತು. ಇದು ಪರಮಾನಂದ ಆಗ್ಯದ ಆತ್ಮೀಯ ಬಂಧುಗಳೇ. ನಾವು ಪರಮಾನಂದ ನಡೆದಾಡು ದೇವರು. ಹೌದು. ಗುರುವಿನ ದರ್ಶನದಿಂದ ಅಂತ ಭಗವಂತನ ದರ್ಶನ ನನಗಾಗ್ಯದ. ಹೌದು. ಇವತ್ತು ನಮ್ಮ ಸಹಕಲಾವಿದರು ಏನ್ ಹೇಳ್ಯಾರಿಪ್ಪ? ಪರ್ವಿ ಸಾವಣ ಮಾಸ್ತರ ಹೌದು ವಿಷಯ ಇಟ್ಟಾರ. ಏನಂದ್ರಪ್ಪ ವಿಷಯ? ಈ ಮನುಷ್ಯ ಜೀವನ, ಹೌದು, ಈ ಮನುಷ್ಯ ಜನ್ಮ ಹಿಂದೂ ಕರ್ಮ ಮಾಡ್ಯಾದ, ತಿಳಿದನು ಮಾಡ್ಯಾದ, ತಿಳಿಲಾರ್ದೇನು ಮಾಡ್ಯಾದ. ಆಗ್ಯಾವಲ್ರಿಪ್ಪ. ಕರ್ಮ ಆಗ್ಯಾದ, ಪಾಪ ಕರ್ಮ. ಹೌದು ಹೌದು. ಅದು ಏನು ಮಹಾತ್ಮರ ಚರಣ ಕಮಲದಿಂದ ನಶಿಸಿ ಹೋಗ್ತದೋ ಅಥವಾ ನೀರಿನಿಂದ ಗಂಗಾನದಿಂದ ನಶಿಸಿ ಹೋಗ್ತದ ಅಂತಕ್ಕಂಥವು ಎರಡು ವಿಷಯಗಳನ್ನು ಇಟ್ಟಾರ. ಹೌದಲ್ರಿಪ್ಪ. ಆದ್ರೆ ನಿಮ್ಮ ಪಾಲು ಯಾವಾದ್ರೀಗ? ನನ್ನ ಪಾಲು ಹೊತ್ತೋಡು ತನಕ ಯಾವಾಗ ಕೇಳಿದ್ದರ ಯಾವಾಗ್ರಿ ಗೌಡ್ರ? ನನ್ನ ಪಾಲ ನಾವು ಮಾಡಿರ್ತಕ್ಕಂಥ ಪಾಪ. ಹೌದ್. ಸತ್ಯ ಶರಣರು ಅಂಬರೇಶ್ವರ ಮಹಾತ್ಮರ ದಿವ್ಯ ಚರಣ ಕಮಲದಲ್ಲಿ ನಮ್ಮ ಪಾಪ ತೊಳಿತದೆ ಹೊತ್ತೊಡುತ್ತಾನ ನನ್ನ ವಾದ. ಹೌದು 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 ಹೌದು. ಗುರುವಿನಿಂದ ಶರಣರದಿಂದ ಪಾಪ ತೊಳಿತದ. ಹೌದು. ನೀರಿನಿಂದ ನಿಮ್ಗೆ ಪಾಪ ಎಲ್ಲಿ ತೊಳಿತದ, ಹ್ಯಾಂಗ ತೊಳಿತದ? ಹೌದು ಹೌದು. ಆ ನೀರಿನೊಳಗೆ ಅಂತ ಶಕ್ತಿ ಬರಬೇಕಾದ್ರೆ ಅದಕ್ಕೆ ಕಾರಣ ಯಾರು ಅಂತಕ್ಕಂಥದ್ದು ಬೇಕಲ್ರಿ? ಬೇಕಲ್ರಿಪ್ಪ. ದುರ್ವಾಸ ಮಹರ್ಷಿಗಳು ಏನ್ ಮಾಡ್ಯಾರಿ?
ಮೂರೇ ಗುಟುಕು ಮಾಡ್ಯಾರ ಇವರು ಗಂಗಾಗ. ಹೌದು, ಬರೀ 3 ಗುಟಕ. ಅಂತ ಶರಣರಲ್ಲಿ ಶಕ್ತಿ ಅದ. ಮುಂದಿನ ಸಂದಿನೊಳಗೆ ನಮ್ಮ ಮಗ ತ್ವರ್ಬಿ ಸಾಬಾಣ ಮಾಸ್ತರ ವಿಷಯಗಳನ್ನ ಬೆಳೆಸ್ತಾರ. ನೋಡಾಣ್ರಿ ಹ್ಯಾಂಗ ಬೆಳೆಸ್ತಾರ. ಹೌದು ಹೌದು. ವಿಷಯ ತಕ್ಕಂತೆ ಇಟ್ಟ ಏನು ನೀವು ಇಟ್ಟಿರಿ ವಿಷಯ, ಹೌದು, ವಿಷಯ ತಕ್ಕಂತೆ ದೃಷ್ಟಾಂತ ಬರಬೇಕು, ದೃಷ್ಟಾಂತದ ಸಿದ್ಧಾಂತ ಆಗಬೇಕು. ಹೌದು, ಆ ರೀತಿ ಕೂತು ಜನರಿಗೆ ತಿಳಿಬೇಕು. ಅದರಿಂದ ಜನ್ಮ ಸಾರ್ಥಕತೆ ಆಗಬೇಕು. ನಾವು ಇದರಾಗ ನಡೆದೇವಂದ್ರೆ ನಮ್ಮ ಜನ್ಮ ಪಾವನ ಆಗ್ತದ, ಪವಿತ್ರ ಆಗ್ತದ ಅಂತಕ್ಕಂಥ ಈ ಕುಳಿತಿರ್ತಕ್ಕಂಥ ಎಲ್ಲಾ ಭಕ್ತರಿಗೆ ಮನುಷ್ಯ ಮುಟ್ಟಬೇಕಂತ ವಿಷಯನೇ ಹೊತ್ತೊಡುತ್ತಾನ ನಡಿಬೇಕಂತಕ್ಕಂಥ ವಿಷಯಗಳನ್ನು ಹೇಳಿ ನನ್ನೆರಡ ಮಾತುಗಳನ್ನು ಶ್ರೀ ಅಮರೇಶ್ವರ ಪರಮ ಪೂಜ್ಯರ ದಿವ್ಯ ಚರಣಕ್ಕೆ ಅರ್ಪಿಸಿ ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡ. ಹೌದು ಹೌದು.